ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ VPR ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಸೊ GK ಬಂದು ಎಲ್ಲ ಕಾಂಪಿಟೇಟಿವ್ ಏನು ನಿಮಗೆ ಅಪ್ಕಮಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ GK ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ವಶನ್ ಬಂದು ಭಾರತದ ಸಂವಿಧಾನ ಮತ್ತು ರಾಜಕೀಯ ಮೇಲೆ ಕಾನ್ಸೆಪ್ಟ್ ಮೇಲೆ ಸಂಬಂಧ ಇರುವಂಥ ಒಂದು ಕ್ವಶನ್ ಆಗಿರುತ್ತೆ. ಸೊ ಇದು ಬಂದು ಮೂಲ ಕರ್ತವ್ಯಗಳು ಯಾವ ವಿಧಿಯಲ್ಲಿ ಸೇರಿವೆ, ಮೂಲಭೂತ ಕರ್ತವ್ಯಗಳು ಯಾವ ವಿಧಿಯಲ್ಲಿ ಸೇರಿವೆ ಅಂತ ಕೇಳಿದರೆ ದಟ್ ಈಸ್ ಆಪ್ಷನ್ ಬಿ 51A. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಮೂಲಭೂತ ಕರ್ತವ್ಯಗಳು 51A ವಿಧಿಯಲ್ಲಿ ಸೇರಿವೆ. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಸೊ ಭಾರತ ಸಂವಿಧಾನ ಪಿತಾಮಹ ಅಂತ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರಿತಾ ಇದ್ದೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ BR ಅಂಬೇಡ್ಕರ್ ಇಸ್ ದ ಭಾರತದ ಸಂವಿಧಾನದ ಪಿತಾಮಹ ಆಗಿರ್ತಾರೆ. ನೆಕ್ಸ್ಟ್ ಒನ್, ಎಷ್ಟನೇ ಅನುಸೂಚಿಯಲ್ಲಿ ಭಾರತೀಯ ಭಾಷೆಗಳು ಸೇರಿವೆ ಅಂತ ಕೇಳಿದರೆ, ಇದು ಎಷ್ಟನೇ ಅಲ್ಲ ಎಷ್ಟನೇ ಅನುಸೂಚಿಯಲ್ಲಿ ಭಾರತೀಯ ಭಾಷೆಗಳು ಸೇರಿವೆ ಅಂತ ಕೇಳಿದರೆ ಇದು ಒಂದು 8ನೇ ಅನುಸೂಚಿಯಲ್ಲಿ ಭಾರತೀಯ ಭಾಷೆಗಳು ಸೇರಿಕೊಂಡಿರ್ತಕ್ಕಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಹರಪ್ಪ ನಾಗರಿಕತೆ ಯಾವ ವರ್ಷದಲ್ಲಿ ಪತ್ತೆ ಆಯಿತು ಅಂತ ಕೇಳಿದರೆ, ಸೊ ಹರಪ್ಪ ನಾಗರಿಕತೆ ಯಾವ ವರ್ಷದಲ್ಲಿ ಪತ್ತೆ ಆಯಿತು ಅಂದರೆ 1921. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1921ರಲ್ಲಿ ಹರಪ್ಪ ನಾಗರಿಕತೆ ಪ್ರಾರಂಭ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ, ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ. ಇವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಅಥವಾ ಸ್ಥಾಪಿಸಿದಂಥವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಕರ್ಕರೇಖೆ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಲೂ ಕರಿತೀವಿ. ಇದನ್ನು ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಕರ್ಕರೇಖೆ ಬಂದು ಭಾರತದಲ್ಲಿ ಎಷ್ಟು ರಾಜ್ಯಗಳನ್ನು ದಾಟುತ್ತದೆ ಅಥವಾ ಎಷ್ಟು ರಾಜ್ಯಗಳನ್ನು ಹಾದು ಹೋಗುತ್ತದೆ ಅಂತ ಕೇಳಿದರೆ ಇದು ಬಂದು 8 ರಾಜ್ಯಗಳನ್ನು ಹಾದು ಹೋಗುತ್ತೆ ಅಥವಾ ದಾಟುತ್ತೆ. ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಕರ್ಕರೇಖೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಪ್ಲಾಸಿ ಯುದ್ಧ ಯಾವ ವರ್ಷದಲ್ಲಿ ನಡೆದಿದೆ? ಪ್ಲಾಸಿ ಕದನ ಅಥವಾ ಪ್ಲಾಸಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ 1757. ಇದು ಪ್ಲಾಸಿ ಕದನ ನಡೆದಂಥ ವರ್ಷ 1757. ನೆಕ್ಸ್ಟ್ ಒನ್, ವಿಶ್ವದಲ್ಲೇ ಅತ್ಯಂತ ದೊಡ್ಡ ನದಿ, ಇದು ಜಲಪ್ರವಾಹ ಆಧಾರಿತವಾಗಿ ಕೇಳುವಂಥ ಕ್ವಶನ್. ಜಲಪ್ರವಾಹ ಆಗುವುದರಲ್ಲಿ ಯಾವುದು ವಿಶ್ವದಲ್ಲೇ ಅತಿ ದೊಡ್ಡ ನದಿ ಅಂತ ಕೇಳಿದರೆ, ಸೊ ಇದರಲ್ಲಿ ಅಮೆಜಾನ್ ನದಿ ಇದು ಅತ್ಯಂತ ದೊಡ್ಡ ನದಿ ಆಗಿರುತ್ತೆ ವಿಶ್ವದಲ್ಲೇ. ಇದು ಜಲಪ್ರವಾಹ ಆಧಾರಿತವಾಗಿ ಕೇಳಿರುವಂಥ ಕ್ವಶನ್ ಆಗಿರೋದ್ರಿಂದ ಅಮೆಜಾನ್ ಅಂತ ನಾವು ಹೇಳ್ತಿರೋಲ್ಲಿ ಉದ್ದ ಆಳ ಅದರ ಮೇಲೂ ಕೇಳ್ತಾರೆ. ಬಟ್ ಇಲ್ಲಿ ಜಲಪ್ರವಾಹ ಆಧಾರಿತ ಆಗಿರೋದ್ರಿಂದ ಅಮೆಜಾನ್ ನದಿ ಅತ್ಯಂತ ದೊಡ್ಡ ನದಿ ಆಗಿರುತ್ತೆ ವಿಶ್ವದಲ್ಲಿ. ನೆಕ್ಸ್ಟ್ ಒನ್, ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದರೆ ಇಲ್ಲಿ ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತಂದರೆ ಆಪ್ಷನ್ ಎ ಕಂಚನಗಂಗಾ. ಇದು ಭಾರತದಲ್ಲೇ ಅತ್ಯಂತ ಎತ್ತರವಾದಂಥ ಶಿಖರ. ಸೊ ನಾವೆಲ್ಲರೂ ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ. ಇದು ಮೌಂಟ್ ಎವರೆಸ್ಟ್ ಬಂದು ವಿಶ್ವದಲ್ಲೇ ಅತಿ ಎತ್ತರವಾಗಿರೋದು, ಇದು ಭಾರತದಲ್ಲಿ ಇಲ್ಲ. ಹಾಗಾಗಿ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಕಂಚನಗಂಗಾ. ನಂದಾದೇವಿ ಬಂದು 2ನೇದಾಗಿರುತ್ತೆ ಸೊ ಭಾರತದಲ್ಲಿ. ಸೊ ಎವರೆಸ್ಟ್ ಬಂದು ವಿಶ್ವದಲ್ಲೇ ಅತ್ಯಂತ ಎತ್ತರದ ಶಿಖರವಾಗಿರುತ್ತೆ, ಇದು ಭಾರತದಲ್ಲಿ ಇಲ್ಲ. ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇಲ್ಲ. ನೆಕ್ಸ್ಟ್ ಒನ್, GDP ಎಂಬುದರ ಪೂರ್ಣ ರೂಪ. ಸೊ GDP ಅಬ್ರಿವೇಷನ್ ಕೇಳಿದರೆ GDPನ ಪೂರ್ಣ ರೂಪ ಇದು ಫಾರ್ಮ್ ಏನಂತಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗ್ರಾಸ್ ಡೊಮೆಸ್ಟಿಕ್, G for grass, D for domestic and P for product. That is A is the right answer for GDP abbreviation. Next one, ಭಾರತದ ರಾಷ್ಟ್ರೀಯ ಆದಾಯವನ್ನು ಯಾರು ಲೆಕ್ಕ ಹಾಕುತ್ತಾರೆ ಅಂತ ಕೇಳಿದರೆ,
ಸೊ ಭಾರತದ ರಾಷ್ಟ್ರೀಯ ಆದಾಯವನ್ನು ಯಾರು ಲೆಕ್ಕ ಹಾಕ್ತಾರೆ ಅಂದರೆ CSO ಅಥವಾ NSO ಅಂತ ಏನು ಕೊಟ್ಟಿದ್ದಾರೆ ಆಪ್ಷನ್ ಬಿ, ಇವರು ಲೆಕ್ಕ ಹಾಕ್ತಾರೆ. CSO ಅಥವಾ NSO ಅಂತಂದರೆ ಕೇಂದ್ರ ಸಾಂಖ್ಯಿಕ ಕಚೇರಿ ಅಂತ ಹೇಳ್ತೀವಿ CSOಗೆ. NSOಗೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ. ಇವರಿಬ್ಬರು ಭಾರತದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕ್ತಾರೆ. ನೆಕ್ಸ್ಟ್ ಒನ್, ಲಾಫಿಂಗ್ ಗ್ಯಾಸ್ ಎಂದೇ ಕರೆಯಲ್ಪಡುವ ಅನಿಲ ಯಾವುದು? ಲಾಫಿಂಗ್ ಗ್ಯಾಸ್ ಅಂತ ಯಾವ ಗ್ಯಾಸ್ನ ನಾವು ಕರಿತೀವಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಬಂದು N2O ಅಂದರೆ ನೈಟ್ರಸ್ ಆಕ್ಸೈಡ್ ಏನಿರುತ್ತೋ N2O ಅಂತ ಇದು ಸಿಂಬಾಲಿಕಲ್ಲಿ ಕೊಟ್ಟಿದ್ದಾರೆ. ಸೊ ಅಥವಾ ಇದನ್ನು ನೈಟ್ರಸ್ ಆಕ್ಸೈಡ್ ಅಂತಲೂ ಕೂಡ ಕೊಡ್ಬೋದು. ನೈಟ್ರಸ್ ಆಕ್ಸೈಡ್ ಇದರ ಒಂದು ನೇಮ್ ಅಥವಾ N2O ಇಸ್ ದ ಕೆಮಿಕಲ್ ಫಾರ್ಮುಲಾ. ಇದನ್ನು ಸಾಮಾನ್ಯವಾಗಿ ಲಾಫಿಂಗ್ ಗ್ಯಾಸ್ ಅಥವಾ ನಗಿಸುವ ಅನಿಲ ಅಂತ ಕೂಡ ಕರೀತಾರೆ. ಇದು ಬಣ್ಣರಹಿತವಾಗಿರುತ್ತೆ, ಅಂದರೆ ಇದಕ್ಕೆ ಯಾವುದೇ ರೀತಿ ಕಲರ್ ಇರಲ್ಲ. ನೆಕ್ಸ್ಟ್ ಒನ್, ಭೂಮಿಯ ಮೇಲಿರುವ ಅತ್ಯಂತ ಕಠಿಣ ಪದಾರ್ಥ ಅಂದರೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಯಾವುದು ಅರ್ಥ ಮೇಲಿರುವಂಥದ್ದು ಅಂತ ಕೇಳಿದರೆ ಅದು ಯಾವುದು ಹಾರ್ಡೆಸ್ಟ್ ಕಠಿಣ ಅಂತ ಅಂದರೆ ದಟ್ ಈಸ್ ಆಪ್ಷನ್ ಬಿ, ಇಟ್ ಈಸ್ ದ ಡೈಮಂಡ್ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಥವಾ ಕಠಿಣ ಪದಾರ್ಥ. ಭೂಮಿಯ ಮೇಲಿರುವಂಥ ಕಠಿಣ ಪದಾರ್ಥ ಅಂತ ನಾವು ಡೈಮಂಡ್ನ ಹೇಳ್ತೀವಿ. ನೆಕ್ಸ್ಟ್ ಒನ್, ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ? ಇಸ್ರೋದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಅಂದರೆ ಅದು ಬೆಂಗಳೂರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆಂಗಳೂರಿನಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಇರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಮಾನವ ದೇಹದ ರಕ್ತ ಬ್ಯಾಂಕ್ ಎಂದೇ ಕರೆಯಲಾಗುವ ಅಂಗ ಯಾವುದು? ಸೊ ಮಾನವನ ದೇಹದಲ್ಲಿ ರಕ್ತದ ಬ್ಯಾಂಕ್ ಅಂತ ಯಾವ ಒಂದು ಅಂಗವನ್ನು ಕರಿತೀವಿ ಅಂತ ಕೇಳಿದ್ದಾರೆ. ಇದು ಬಂದು ಆಪ್ಷನ್ ಸಿ, ಸ್ಪ್ಲೀನ್ ಅಥವಾ ಪ್ಲೀಹ ಅಂತ ಏನು ಕೊಟ್ಟಿದ್ದಾರೆ. ಇದು ಮಾನವನ ದೇಹದ ಒಂದು ರಕ್ತ ಬ್ಯಾಂಕ್ ಅಂತ ಕರೆಯುವಂಥ ಒಂದು ಅಂಗ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ರಕ್ತವನ್ನು ಶೇಖರಿಸುತ್ತೆ, ಅಂದರೆ ರಕ್ತನ ಸ್ಟೋರ್ ಮಾಡ್ಕೊಳುತ್ತೆ. ಹಾಗೆ ಹಳೆಯ ಕೆಂಪು ರಕ್ತ ಕಣಗಳನ್ನ ಇದು ನಾಶ ಮಾಡುತ್ತೆ. ಹಾಗಾಗಿ ಇದನ್ನು ರಕ್ತ ಬ್ಯಾಂಕ್ ಯಾವುದು? ಪ್ಲೀಹ ಅಥವಾ ಸ್ಪ್ಲೀನ್. ನೆಕ್ಸ್ಟ್ ಒನ್, ಜಪಾನ್ ದೇಶದ ಕರೆನ್ಸಿ ಯಾವುದು? ಈ ಕ್ವಶನ್ ನಾನು ಪೋಸ್ಟಲ್ಲಿ ಹಾಕಿದೆ. ಸೊ ಜಪಾನ್ ದೇಶದ ಕರೆನ್ಸಿ ಯಾವುದಪ್ಪ ಅಂತಂದರೆ ಇದು ಅಧಿಕೃತ ಕರೆನ್ಸಿ ಬಂದು ಆಪ್ಷನ್ ಎ, ಎನ್ ಬಂದು ಜಪಾನ್ ದೇಶದ ಕರೆನ್ಸಿ ಆಗಿರುತ್ತೆ. ಯುಯಾನ್ ಅಂತ ಏನು ಇದೆ ಆಪ್ಷನ್, ಇದನ್ನೇ ಆನ್ಸರ್ ಮಾಡಿದ್ದೀರಾ. ಎನ್ನು ಕೂಡ ಆನ್ಸರ್ ಮಾಡಿದ್ದಾರೆ, ಬಟ್ ಯುಯಾನ್ ಮೆಜಾರಿಟಿ ಜಾಸ್ತಿ ಆನ್ಸರ್ ಮಾಡಿದೆ. ಯುಯಾನ್ ಬಂದು ಚೀನಾ ದೇಶದ ಒಂದು ಕರೆನ್ಸಿ ಆಗಿರುತ್ತೆ. ಹಾಗೆ ವಾನ್ ಬಂದು ದಕ್ಷಿಣ ಕೊರಿಯಾದ ಕರೆನ್ಸಿ ಆಗಿರುತ್ತೆ. ಡಾಲರ್ ಬಂದು US ಯುನೈಟೆಡ್ ಸ್ಟೇಟ್ಸ್ದು ಕರೆನ್ಸಿ ಆಗಿರುತ್ತೆ. ಸೊ ಡಾಲರ್ ಯಾರು ಕೂಡ ಆನ್ಸರ್ ಮಾಡಿಲ್ಲ. ಯುಯಾನ್ ಮೆಜಾರಿಟಿ ಕೊಟ್ಟಿದ್ದಾರೆ. ಯುಯಾನ್ ಬಂದು ಚೀನಾದು, ನಾನು ಕೇಳಿರುವಂಥದ್ದು ಜಪಾನ್ದು. ಸೊ ಜಪಾನ್ ದೇಶದ ಕರೆನ್ಸಿ ಬಂದು ಎನ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಅಂತ ಕೇಳಿದರೆ, ಸೊ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಗ್ರಂಥನ ರಚಿಸಿದಂಥವರು ಜವಾಹರ್ಲಾಲ್ ನೆಹರು ಅವರು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥನ ರಚನೆ ಮಾಡ್ತಂಥವ್ರು. ನೆಕ್ಸ್ಟ್ ಒನ್, ವಿಶ್ವ ಪರಿಸರ ದಿನ ಅಂತ ಯಾವ ದಿನ ನಾವು ಆಚರಿಸ್ತೀವಿ ಅಂತ ಕೇಳಿದರೆ, ವಿಶ್ವ ಪರಿಸರ ದಿನ ಅಥವಾ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂತ ಏನು ಹೇಳ್ತೀವಿ. ಸೊ ಆ ಒಂದು ದಿನ ನಾವು ಜೂನ್ 5, ಆಪ್ಷನ್ ಬಿ, ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಇದು 1972ರಲ್ಲಿ ವಿಶ್ವಸಂಸ್ಥೆಯು ಮಾನವ ಪರಿಸರದ ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ಸ್ಥಾಪಿಸಲಾಯಿತು. ಬಟ್ ಇದೇನಪ್ಪ ಅಂತಂದರೆ ಮೊದಲ ಅಧಿಕೃತ ಆಚರಣೆ ಯಾವಾಗ ಆಯಿತು ಅಂದರೆ 1973ರಲ್ಲಿ. 72ರಲ್ಲೇ ಇದ್ರ ಬಗ್ಗೆ ಹೇಳಿದ್ರು, 73ರಲ್ಲಿ ಅಧಿಕೃತವಾಗಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಯಾವಾಗ ಅಂದರೆ ಜೂನ್ 5. ನೆಕ್ಸ್ಟ್ ಒನ್, ಕೆಂಪು ಗ್ರಹ ಎಂದೇ ಪ್ರಸಿದ್ಧವಾದ ಗ್ರಹ ಯಾವುದು ಅಂತ ಕೇಳಿದರೆ, ಸೊ ಕೆಂಪು ಗ್ರಹ ಅಂತ ನಾವು ಯಾವ ಗ್ರಹನ ಕರಿತೀವಿ ಅಂತಂದರೆ ಅದು ಮಂಗಳ ಗ್ರಹನ ನಾವು ಕೆಂಪು ಗ್ರಹ ಅಂತ ಕರಿತೀವಿ. ಇದು 4ನೇ ಒಂದು ಗ್ರಹ ಆಗಿರುತ್ತೆ ಸೌರವ್ಯೂಹದಲ್ಲಿ. ಹಾಗೆಯೇ ಇದರ ಮೇಲ್ಮೈನಲ್ಲಿ ಏನಿರುತ್ತೆ, ತುಕ್ಕಿರುತ್ತೆ, ಕಬ್ಬಿಣದ ಆಕ್ಸೈಡ್ ತುಕ್ಕು ಇರೋ ಕಾರಣದಿಂದ ಇದು ರೆಡ್ಡಿಶ್ ಕಾಣಿಸುತ್ತೆ, ಕೆಂಪಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ಕೆಂಪು ಗ್ರಹ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್,
ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಥವಾ UN ಏನು ಹೇಳ್ತೀವಿ, ವಿಶ್ವಸಂಸ್ಥೆ ಅಂತಲೂ ಕೂಡ ಹೇಳ್ತೀವಿ. ಸೊ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರ ಸಂಸ್ಥೆ, ಯುನೈಟೆಡ್ ನೇಷನ್ ಆಫ್ ಇಂಡಿಯಾ, ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಅಂತ ಏನಿದೆ, ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಥವಾ UNO ಯಾವ ವರ್ಷದಲ್ಲಿ ಸ್ಥಾಪಿತವಾಯಿತು ಅಂತ ಕೇಳಿದ್ದಾರೆ. ಸೊ ಯಾವ ವರ್ಷದಲ್ಲಿ ಅಂತಂದರೆ ಇದು 2ನೇ ಮಹಾಯುದ್ಧದ ನಂತರ ಸ್ಥಾಪನೆ ಆಗುತ್ತೆ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್. ಆಪ್ಷನ್ ಬಿ 1945ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಜೊತೆಗೆ ಪ್ರತಿ ವರ್ಷ ಇದನ್ನು ಅಕ್ಟೋಬರ್ 24 ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನ ಅಂತ ನಾವು ಹೇಳಿ ಆಚರಣೆ ಮಾಡಲಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು. ಟೋಟಲಾಗಿ ಒಂದು 20 ಕ್ವಶನ್ಸ್ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇನ್ನೊಂದಷ್ಟು ಕ್ವಶನ್ಸ್ ಇದೇ ರೀತಿ ನಿಮಗೆ ಬೇಕು ಅನ್ನೋ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಇದು ಎಲ್ಲ ಎಕ್ಸಾಮ್ಸಲ್ಲೂ ಕಾಮನ್ ಆಗಿರುವಂಥದ್ದು. GPSTR, HSTR ಅಥವಾ FTA, STA, ಗ್ರೂಪ್ BC ಏನಿದೆ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಜನರಲ್ ನಾಲೆಡ್ಜ್ ಅನ್ನೋದು ಕಾಮನ್ ಆಗಿರುವಂಥದ್ದು. ಹಾಗಾಗಿ ಕಾಮನ್ ಆಗಿ ಯಾವ್ಯಾವ್ದು ಇರುತ್ತೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗಾಗಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.